ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತಿನ ದಿನ ನಾವು ಮಾತಾಡೋದು ಉದ್ದೇಶ ಏನಂತಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ್ ಶ್ರೀ ಕೇಸರಿ ನಂದನ್ ಯುವ ಬ್ರಿಗೇಡ್ ವತಿಯಿಂದ 5ನೇ ವರ್ಷದ ಹನುಮಾನ್ ಜನ್ಮೋತ್ಸವ ಅಂತೇಳಿ ಒಂದು ಆಚರಣೆಯನ್ನು ಮಾಡ್ತೀವಿ ನಾವು. ಇದು ಬಂದ್ಬಿಟ್ಟು ಏನದ, ನಾವು ಆಳಂದ್ ಚೆಕ್ ಪೋಸ್ಟ್ ಇಂದ ಜಗತ್ ವೃತ್ತದವರೆಗೆ ಒಂದು 14 ಅಡಿ ಎತ್ತರದ ಮೂರ್ತಿ ಭವ್ಯ ಮೆರವಣಿಗೆಯನ್ನು ನಾವು ಶೋಭಾಯಾತ್ರೆ ಮುಖಾಂತರ ಏನದ ನಾವು ಆಚರಣೆ ಮಾಡ್ಕೊಂತ ಹೋಗ್ತೀವಿ. ಸೊ ಅದಕ್ಕೇನದ, ನಾವು ರಾಮನ್ ಜಯಂತಿಯನ್ನು ನಾವೇನು ಯಶಸ್ವಿಯಾಗಿ ಮಾಡಿದೀವಿ, ಅದೇ ತರ ನಾವು ಕೂಡ ಇದು ಹನುಮಾನ್ ಜಯಂತಿಯನ್ನು ಏನದ ಯಶಸ್ವಿಯಾಗಿ ಮಾಡೋಣ ಅಂತೇಳಿ ನಮ್ಮ ಅಕ್ಕ ತಂಗಿಯರಲ್ಲಿ ಆಮೇಲೆ ನಮಗೆ ಎಲ್ಲ ಇದು ಅಣ್ಣ ತಮ್ಮಂದ್ರೆ, ಅಕ್ಕ ತಮ್ಮ ಮತ್ತೆ ಸಮಾಜದ ಎಲ್ಲ ಬಾಂಧವರಲ್ಲಿ ಏನದ ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀವಿ. ತಾವು ಎಲ್ಲರೂ ಬಂದು ಈ ಜಯಂತಿಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ದು ಕಳಕಳಿಯಿಂದ ವಿನಂತಿಯನ್ನು ನಾವು ಮಾಡ್ಕೊಂತೀವಿ. ಶ್ವೇತಾ ಸಿಂಗ್ ರಾಠೋಡ್. ಶ್ರೀ ಕೇಸರಿ ನಂದನ್ ಯುವ ಬ್ರಿಗೇಡ್ ಕಲಬುರಗಿ ವತಿಯಿಂದ 5ನೇ ವರ್ಷದ ಹನುಮಾನ್ ಜನ್ಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 14 ಅಡಿ ಎತ್ತರದ ಶ್ರೀ ಹನುಮಾನನ ಭವ್ಯ ಮೂರ್ತಿಯ ಮೆರವಣಿಗೆ ರಾಮತೀರ್ಥ ಗುಡಿಯಿಂದ ಆಳಂದ್ ಚೆಕ್ ಪೋಸ್ಟ್ ಇಂದ ಖಾದ್ರಿ ಚೌಕ್ ಆಳಂದ್ ನಾಕ ಹಳೆ ಚೌಕ್ ಪೊಲೀಸ್ ಸ್ಟೇಷನ್ ಸೂಪರ್ ಮಾರ್ಕೆಟ್ ಜಗತ್ ವೃತ್ತದವರೆಗೆ ಒಂದು ಭವ್ಯ ಮೂರ್ತಿಯ ಶೋಭಾಯಾತ್ರೆಯನ್ನು ನಡೆಯುತ್ತದೆ. ಈ ಒಂದು ಶೋಭಾಯಾತ್ರೆಯಲ್ಲಿ ಎಲ್ಲ ಹಿಂದೂ ಬಾಂಧವರ ನೇತೃತ್ವ, ಎಲ್ಲ ಸಮಸ್ತ ಮಠಾಧೀಶರು, ಎಲ್ಲ ಗಣ್ಯ ವ್ಯಕ್ತರು ಈ ಕಾರ್ಯಕ್ರಮವನ್ನು ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳುತ್ತಿರುತ್ತದೆ. ಆದ ಕಾರಣ ತಾವು ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಒಂದು ಕೇಸರಿ ನಂದನ್ ಯುವ ಬ್ರಿಗೇಡ್ ವತಿಯಿಂದ ಕಳಕಳಿ ವಿನಂತಿ. ಆನಂದ್ ಚವಾಣ್, ಕೇಸರಿ ನಂದನ್ ಯುವ ಬ್ರಿಗೇಡ್ ಅಧ್ಯಕ್ಷ. ಸರ್ ಹೇಳಿ. ಶ್ರೀ ಕೇಸರಿ ನಂದನ್ ಯುವ ಬ್ರಿಗೇಡ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ್ ಜನ್ಮೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಭವ್ಯವಾದ 14 ಅಡಿಯ ಶ್ರೀ ಹನುಮಾನ್ ಮೂರ್ತಿಯ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶೋಭಾಯಾತ್ರೆಯು ಕಾರ್ಯಕ್ರಮವು ಆಳಂದ್ ಚೆಕ್ಪೋಸ್ಟ್ನ ಶ್ರೀ ರಾಮತೀರ್ಥ ಮಂದಿರದಿಂದ ಪ್ರಾರಂಭವಾಗಿ ಆಳಂದ್ ಕಾಲೋನಿ, ಆಳಂದ್ ನಾಕ ಮೂಲಕವಾಗಿ ಪ್ರಕಾಶ್ ಟಾಕೀಸ್ ಮಾರ್ಕೆಟ್ ಮೂಲಕ ಜಗತ್ ವೃತ್ತದಲ್ಲಿ ಮುಕ್ತಾಯವಾಗಲಿದೆ. ಈ ಒಂದು ಭವ್ಯ ಶೋಭಾಯಾತ್ರೆಯು ಸಕಲ ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ನಗರದ ವಿವಿಧ ಹಲವಾರು ಗಣ್ಯ ವ್ಯಕ್ತಿಗಳು, ಹಿಂದೂ ಬಾಂಧವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಈ ಒಂದು ಶೋಭಾಯಾತ್ರೆಯು ನಡೆಯುತ್ತಿದೆ. ಈ ಒಂದು ಶೋಭಾಯಾತ್ರೆಯ ದಾರಿಯುದ್ದಕ್ಕೂ ನಮ್ಮ ಸಾಂಸ್ಕೃತಿಕ ಡೊಳ್ಳು ವಾದ್ಯ, ಸಾಂಸ್ಕೃತಿಕ ವಿವಿಧ ಸಂಗೀತ ಕಲೆಗಳನ್ನು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಮತ್ತು ಆಗಮಿಸುವ ಎಲ್ಲ ಬಂಧುಗಳಿಗೆ ತಂಪು ಪಾನೀಯ ಹಾಗೂ ಪ್ರಸಾದ ವ್ಯವಸ್ಥೆ ಕೂಡ ದಾರಿಯುದ್ದಕ್ಕೂ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಹಿಂದೂ ಸಮಾಜ, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಭವ್ಯ ಶೋಭಾಯಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗಿ ಈ ಒಂದು ಮೂಲಕ ತಿಳಿಸುತ್ತೇನೆ. ಈ ಒಂದು ಕೇಸರಿ ನಂದನ್ ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಶ್ರೀ ಆನಂದ್ ಚವಾಣ್ ಅವರು ಈ ಒಂದು ಭವ್ಯ ಶೋಭಾಯಾತ್ರೆಯ ನೇತೃತ್ವವನ್ನು ವಹಿಸಿರುತ್ತಾರೆ. ಹಾಗೂ ವಿವಿಧ ಹಿಂದೂ ಸಮಾಜದ ಮುಖಂಡರು, ಹಿಂದೂ ಸಂಘಟನೆಯ ಮುಖಂಡರು, ಹಿಂದೂ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುತ್ತಾರೆ. ಗಂಗಾಧರ್ ವಿಶ್ವಕರ್ಮ, ರಾಷ್ಟ್ರೀಯ ಬಜರಂಗ ದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ.